15 ನಾನು ಲಾಸ್ ಮಾಡ್ಕೊಳ್ಳೋದು, ರಿಕವರಿ ಒಳಗೆ ಹೆಚ್ಚು ಕಡಿಮೆ ಮಾಡಿ ಓದ್ಬಿಡ್ತಾರೆ, ಏನೋ ತಮಗೆ ಅನಿಸಿದ್ದು ಹೇಳಿಬಿಡ್ತಾರೆ. ಅದು ಇದು ಏನಂದ್ರೆ ಪಾರದರ್ಶಕವಾಗಿಲ್ಲ ಅಂತ ಆರೋಪಗಳಿದ್ದಾವೆ. ಅಂದ್ರೆ ಆಯ್ತು, ರಿಕವರಿ ಆಯಿತು ಪ್ಲಸ್ ತೂಕ ಆಯ್ತು, ಎರಡೂ ಅಲ್ಲಿ ಏನಪ್ಪ ಅಂತಂದ್ರೆ ಪಾರದರ್ಶಕವಾಗಿ ತಿಳಿಲಿಲ್ಲ ಅಂದ್ರೆ ರೈತಗೆ ಹಾನಿ ಆಗ್ತದೆ. ಪಾಪ ರೈತ ಉಳಿದವ್ರಿಗೆ ಏನಿಲ್ಲ, ಅವ್ರು ಲಾಭದಾಗ ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಅದನ್ನು. ಆ ವಿಷಯವನ್ನು ಇವತ್ತು ನೋಡಿ ಸಿದ್ಧಗಿರಿ ನೋಡೋಂಥ ಈ ಘಟನೆಯಿಂದಾಗಿ ಪ್ರತಿ ಟ್ರಿಪ್ಪಿಗೆ 1 ಟನ್, 11 ಟ್ರಿಪ್ ಆಗಿದಾವೆ, 11 ಟನ್, ಒಂದು ಸಲ 3300 ಹೊಡೆದ್ರೆ ಎಷ್ಟಾಯಿತು? ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಈ ನಮ್ಮ ಯತ್ನಾಳರ ಸಿದ್ಧಗಿರಿ ಫ್ಯಾಕ್ಟ್ರಿಯಲ್ಲಿ ತೂಕವನ್ನು ಅಥವಾ ಅಲ್ಲಿಯ ತೂಕ ಮಾಪಕವನ್ನು ಇವತ್ತು ತನಿಖೆ ಮಾಡಿ ಅದು ಎಷ್ಟು ಮಟ್ಟಿಗೆ ಸರಿ ಅದ ತಪ್ಪದ, ಏನು ಮಾಡಿದಾರೆ, ಪರ್ಪಸ್ಫುಲ್ ಮಾಡಿದಾರೋ ಅಥವಾ ಪ್ರೀ ಪ್ಲ್ಯಾನ್ ಐತೆ, ಅದು ಸಹಜ ತಪ್ಪಾಗಿದ್ರು ಇದೆಲ್ಲ ನೀವು ಹೊರಬರ್ಬೇಕಾಗಿದ್ದು. ಸಹಜ ಆದರೂ ತಪ್ಪ, ಪ್ರೀ ಪ್ಲ್ಯಾನ್ ಇದ್ದರೂ ಅದು ತಪ್ಪ. ಅದು ಇವತ್ತು ನಮ್ಮ ರೈತರು ಒಂದು ಸಾಹಸ ಮಾಡಿ ಹೇಳಿದ್ರೆ, ಯಾಕೆ ರೈತರು ಭಯ ಇರ್ತದೆ ರೀ. ಯಾವುದೋ ಕಾರ್ಖಾನೆ ನಾವು ತೂಕ ಮಾಡಿ ಏನೋ ಅಂದ್ವಿ, ನಾಳೆ ಅವರೆಲ್ಲ ಇಡೀ ಕಾರ್ಖಾನೆ ದೊಡ್ಡ ಶಕ್ತಿ ಇರ್ತೈತಿ, ನಮ್ಮ ಮೇಲೆ ಬಂದು ಅಟ್ಯಾಕ್ ಮಾಡಿ ನಾವು ಏನು ಮಾಡೋಣ ಅಂತ ಭಯನೂ ಇರ್ತದೆ. ಆ ಭಯವನ್ನು ಬಿಟ್ಟಾಕಿ ಆ ರೈತರು ಈ ಕೆಲಸ ಮಾಡಿದ್ದಾರೆ. ಈ ಡಿಫ್ರೆನ್ಸ್ ಸ್ವಲ್ಪ ಒಂದು ಟ್ರಿಪ್ಪಿಗೆ 1 ಟನ್ ಅಂತೇಳಿ ಅದಕ್ಕೆ ನೀವು ಎನ್ಕ್ವೈರಿ ಮಾಡಿರಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ವೀರೇಶ್ವರ ಸ್ವಾಮೀಜಿಯವರು ಸಹಿತ ಶಿವಾನಂದ ಪಾಟೀಲ್ಗೆ ಪ್ರಶ್ನೆ ಮಾಡಿದ್ದಾರೆ, ನೀವು ಯಾಕೆ ಇದನ್ನ ಎನ್ಕ್ವೈರಿ ಮಾಡಬಾರ್ದು ಅಂತೇಳಿ. ಯಾಕೆ ಮಾಡಬಾರ್ದು ಅಂತ ಕೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.